ಬೆಳವಡಿ ಗ್ರಾಮ ಪಂಚಾಯಿತಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಸ್ಪೆಸಿಫಿಕ್ ಆಗಿ ಈ ಉತ್ಸವ ಯಾಕೆ ಮಾಡ್ತಾ ಇದೀವಿ, ಯಾಕೆ ಆಚರಣೆ ಮಾಡ್ತಾ ಇದೀವಿ, ಮುಂದಿನ ಪೀಳಿಗೆಗೆ ನಾವು ಏನ್ ಮೆಸೇಜ್ ಕೊಡ್ತಾ ಇದೀವಿ, ಅದು ನಾವು ಡಿಸೈನ್ ಮಾಡಿಕೊಂಡು ನಮ್ಮ ಡಿ ಬಾಟೆ ಅವರಿದ್ದಾರೆ, ಅವರ ಮುಖಾಂತರ ಒಂದು ಉಪಸಮಿತಿ ಇದೆ, ಅದರಲ್ಲಿ ತಾವು ತೀರ್ಮಾನ ಮಾಡಿ ನಾವು ಇವತ್ತಿಂದಲೇ ಪ್ರಚಾರವನ್ನು ಶುರು ಮಾಡ್ತೀವಿ. ಅದರಲ್ಲಿ ನನ್ನ ಮಾಧ್ಯಮದ ಸಮಿತ್ರರು ನನ್ನ ಜೊತೆ ಇರ್ತಾರೆ, ನಮ್ಮೆಲ್ಲರ ಜೊತೆ ಇರ್ತಾರೆ. ನಮ್ಗೆ ಎಷ್ಟು ಅಭಿಮಾನ ಇದೆ ಮಲ್ಲಮ್ಮನ ಮೇಲೆ, ಅವರು ಆ ಅಭಿಮಾನವನ್ನು ಪ್ರಚಾರದಲ್ಲಿಯೂ ತೋರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವರಿಗೆ ಬೇಡ್ಕೊಳ್ತೇನೆ. ಎಲ್ಲ ಮೊಬೈಲ್ ಇಂದ ಒಂದು 1000 ನಾವು ಬರ್ತಿದ್ದೀವಿ, ಒಂದು 3 ಹೆಜ್ಜೆ ಅವರು ಬರ್ಬೇಕು ಅಷ್ಟೇ ಬೇಡಿ. ಆದ್ರೆ ಆ ಮೀಟಿಂಗ್ ಅನ್ನು ನಾವು ಮಾಡಿ ಒಂದು ಜಾಗ, ಸೂಕ್ತ ಜಾಗ, ಟ್ರಾಫಿಕ್ಗೆ ತೊಂದರೆ ಆಗದಂತೆ, ಅದೇ ರೀತಿ ಎಲ್ಲ ಸಾರ್ವಜನಿಕರು ಪಬ್ಲಿಕ್ ಬಂದು ಭಾಗಿಯಾಗಲಿಕ್ಕೆ ಸೂಕ್ತ ಜಾಗವನ್ನು ನಾವು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 7 ನಿಮಿಷದ ಸಾಕ್ಷಿ ಚಿತ್ರ ನನಗೆ ತೋರಿಸ್ಬೇಕು. ಅದು ಈಗ ನನಗೊಂದ್ಸತಿ ಮೇಡಮ್ ಅವ್ರು ತೋರಿಸ್ಬೇಕು. ಅದರಲ್ಲಿ ಏನಾದ್ರು ನ್ಯೂನತೆಗಳು ಇದಾವಂದ್ರೆ ಅದನ್ನು ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ತೀವಿ. ಬಿಡುಗಡೆ ಮಾಡೋದು ನಾವು ಮಾನ್ಯ MLA ಸಾಹೇಬರಿಗೆ ಅವರಿಂದ ಆಗಲಿ. ಆದರೆ ಒಂದ್ಸತಿ ನಾವು ನೋಡ್ಬೇಕು ಹಿಸ್ಟ್ರಿನಲ್ಲಿ ಏನೇನು ಆಗಿದ್ದಾವೆ ಅದನ್ನು ಅಚ್ಚುಕಟ್ಟಾಗಿ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀವಲ್ಲ ಅಂತ ಹೇಳಿ ನೋಡೋ ಜವಾಬ್ದಾರಿ ನಮ್ಮೆಲ್ಲರಿಗಾಗುತ್ತೆ. ಸೊ ಒಮ್ಮೆ ತಾವು ಅದು ತೋರಿಸಿದ್ರೆ ಮಿಕ್ಕಿದ್ದು ಏನಿದೆ ಅದು ನಾವು MLA ಸಾಹೇಬ್ರ ಜೊತೆ ಮಾತಾಡ್ಬೋದು, ಅದನ್ನು ಫೈನಲ್ ಮಾಡ್ತೀವಿ. ಅದೇ ರೀತಿ ವಿಚಾರಗೋಷ್ಠಿ ಈ ಸತಿ ನಾವು DDP ಅವರಿಗೆ ಹೇಳ್ಬಿಟ್ಟು ಬರೀ ಈ ಭಾಗದಲ್ಲ, ಅಕ್ಕಪಕ್ಕ ಭಾಗದ ಶಾಲೆಗಳಿಂದ ಮಕ್ಕಳು ಭಾಗಿಯಾಗುವ ರೀತಿಯಲ್ಲಿ ನಾವು ಈ ವಿಚಾರಗೋಷ್ಠಿ ಏನಿದೆ ಅದನ್ನು ಮಾಡೋಣ. ಊಟದ ವ್ಯವಸ್ಥೆ ಬಗ್ಗೆ, ಅಲ್ಪಾಹಾರ ವ್ಯವಸ್ಥೆ ಬಗ್ಗೆ ಒಬ್ಬ ಯಜಮಾನ್ಗೆ ಅವರು ಪ್ರಸ್ತಾವ ಮಾಡಿದ್ರು. ಮೆರವಣಿಗೆ ಸಮಯದಲ್ಲಿ ತಿಂಡಿ ವ್ಯವಸ್ಥೆ ಮಾಡ್ತೀವಿ, ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡ್ತೀವಿ. ಇದೇ ರೀತಿಯ ಒಂದು ನಿರ್ಧಾರ ಸಂಗೊಳ್ಳಿ ರಾಯಣ್ಣ ಉತ್ಸವ ಆದಾಗಲೂ ನಾನು ಮತ್ತೆ ಮಾನ್ಯ ಶಾಸಕರು ತಗೊಂಡಿದ್ದೆ. ಮೊದಲನೇ ದಿವಸ ಬಿಸಿಲಿರುತ್ತೆ, ಕಲಾ ತಂಡದ ಎಲ್ಲ ಸದಸ್ಯರಿಗೆ ನಾವು ಅಲ್ಪಾಹಾರ ಕೊಡೋ ಜವಾಬ್ದಾರಿ ನಮ್ದಿರುತ್ತೆ. ಅದಲ್ಲದೆ ಸಾರ್ವಜನಿಕರು ಯಾರ್ಯಾರು ಭಾಗಿಯಾಗ್ತಾರೆ ಅವ್ರಿಗೂ ಒಂದು ನಂಬರ್ ಫಿಕ್ಸ್ ಮಾಡಿಕೊಂಡು ಅವರಿಗೆ ತಿಂಡಿ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಎಲ್ಲ ಕ್ರಮವನ್ನು ವಹಿಸ್ತೀವಿ. ಬಸ್ ಸ್ಟ್ಯಾಂಡ್ ಬಗ್ಗೆ ಹಾಗೂ ಬಹುಶಃ ಆ ಎಲ್ಲ ಬೇಡಿಕೆಗಳು ಇವತ್ತು ಪ್ರಸ್ತಾವನೆಲ್ಲ ಯಾವುದು ಪ್ರಸ್ತಾವನೆಯನ್ನು ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರಲ್ಲ, ಆ ಪ್ರಸ್ತಾವನೆಯನ್ನು ಪರಿಶೀಲನೆಯನ್ನು ಮಾಡುವ ಮೂಲಕ ಜಾರಿಗೆ ತೆಗೆದುಕೊಂಡು ಬರುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗೂ 1ನೇ ತಾರೀಕಿಗೆ ಆ ಒಂದು ಉತ್ಸವವನ್ನು ನಾವು ನೀವೆಲ್ಲ ಕೂತ್ಕೊಂಡು ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಇವತ್ತು ಮಾಡುವಂತಹ ಒಂದು ಕೆಲಸವನ್ನು ನಾವು ನೀವು ಮಾಡೋಣ. ಇವತ್ತು ಈ ಉತ್ಸವ ಕೇವಲ ನಮ್ಮದಲ್ಲೇ ಉತ್ಸವ ಆಗೋದು, ಇದು ಬೆಳವಡಿ ಮಲ್ಲಮ್ಮನ ಉತ್ಸವ ಅಂತಂದ್ರೆ ಜನರ ಒಂದು ಉತ್ಸವ ಆಗುತ್ತೆ. ಅದು ಯಾವಾಗ ಆಗ್ತೈತಿ ಅಂತಂದ್ರೆ ಇವತ್ತು ನಮ್ಮೆಲ್ಲರ ಜೊತೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಈ ಒಂದು ಉತ್ಸವವನ್ನು ಆಚರಣೆ ಮಾಡಿದ್ವಿ ಅಂತಂದ್ರೆ ಇವತ್ತು ಆ ಉತ್ಸವ ಇವತ್ತು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯತೆ, ಜನರ ಉತ್ಸವವಾಗಿ ಅದು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಂಪೂರ್ಣವಾದಂತಹ ಒಂದು ಸಹಕಾರ